ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂತಂದರೆ, ಇದು ದೊನೆಗಂಗಾ ಕ್ಷೇತ್ರದ ಮಿನಿ ವ್ಲಾಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಪವರ್ಫುಲ್ ದೇವಸ್ಥಾನ ಅಂತೆಲ್ಲ ಇರ್ಬೋದು. ಈ ದೇವಸ್ಥಾನಕ್ಕೆ ಯಾರ್ಯಾರು ಬರ್ತಾರೆ ಅಂತಂದರೆ, ಮಕ್ಕಳಾಗದೆಲ್ಲವ್ರಿಗೆ ಗಂಗಮ್ಮ ಮಾಡ್ತಾರೆ. ಗಂಗಮ್ಮ ಕ್ಷೇತ್ರ ಅಂತ ಹೇಳ್ಬೋದು. ನಮ್ಮೂರ ಕಡೆ ಎಲ್ಲ ಗಂಗಮ್ಮ ಅಂತ ಕೇಳ್ತಾರೆ, ಕಲ್ಯಾಣಿಲಿ ಗಂಗಮ್ಮ ಮಾಡೋದು. ಆ ಥರ ಮದುವೆ ಆದ ಹೊಸ ಜೋಡಿಗಳಿಗೆ ಹೋಗಿ ಗಂಗಮ್ಮ ಮಾಡಿಸ್ಕೊಂಡು ಬರ್ತಾರೆ. ಮಕ್ಕಳಾಗ್ದಿಲ್ದಿರೋರಿಗೆ ಮದುವೆ ಸೆಟ್ ಆಗ್ತಾ ಬರಲ್ಲ ಅವರಿಗೆ. ಆಮೇಲೆ ಏನೇ ಇದ್ರೂ ಕೋರಿಕೆ ಇದ್ದರೂ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಅಂತ ನಂಬಿಕೆ. ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ನೋಡಿ, ಇಲ್ಲಿ ಔಟ್ ಸೈಡೆಲ್ಲ ಈ ಥರ ಇರುತ್ತೆ, ತುಂಬ ಪೀಸ್ಫುಲ್ಲಾಗಿರುತ್ತೆ. ಆಚೆ ಕಡೆ ವ್ಯೂ ತೋರಿಸ್ತೀನಿ ಅಷ್ಟೇ. ಆಲದ ಮರ ಅಂತಾರೆ, ಆಲದ ಮರದಲ್ಲೇ ತುಂಬ ಚೆನ್ನಾಗಿರುತ್ತೆ. ಔಟ್ ಸೈಡ್ ಈ ಥರ ಕಟ್ಟಿಸಿರ್ತಾರೆ. ಇನ್ನು ಒಳಗಡೆ ತೋರಿಸ್ತೀನಿ ಬನ್ನಿ. ಹೊರಗಡೆ ಮಾತ್ರ ಅಲ್ಲಿ ಕಲ್ಯಾಣಿ ಇದೆ, ಅಲ್ಲೇ ಗಂಗಮ್ಮ ಇರೋದು. ಅಲ್ಲೊಂದು ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಎಲ್ಲ. ಅಲ್ಲೇನು ಕಾಣಿಸ್ತಿದೆಯಲ್ಲ, ಅಲ್ಲಿ ಟಮ್ ಮಿತ್ಗೆ ಎಲ್ಲ ಮಾಡ್ಕೊಂಡು ಎಷ್ಟೊಂದು ಜನ ಬಂದಿರ್ತಾರೆ, ತುಂಬ ಜನ ಬಂದಿರ್ತಾರೆ. ಇಲ್ಲಿ ಇದು ಇರೋದು ಪ್ಲೇಸ್ ಬಂದು KB ಕ್ರಾಸ್ ಹತ್ರ, ಒಂದು 3 ಕಿಲೋಮೀಟರ್ ಆಗುತ್ತೆ. ದೊನೆಗಂಗಾ ಕ್ಷೇತ್ರ ಅಂತಂದರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಹೋಗ್ಬೋದು. ನೋಡಿ, ಇದೆ ಅಲ್ಲಿ ಗೋಪುರ ಥರ ಕಾಣಿಸ್ತಿದೆಯಲ್ಲಿ, ಅದೇ ಗಂಗಮ್ಮ. ಇಲ್ಲಿ ಎಲ್ಲ ಪೂಜೆ ಮಾಡ್ತಾರೆ, ಗಂಗಮ್ಮ ಮಾಡ್ತಾರೆ. ಇದೆ ಕಲ್ಯಾಣಿಲಿ ಎಲ್ಲ ನಮ್ಮಮ್ಮ ಅವರೆಲ್ಲ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಒಳಗಡೆ ಹೋದರೆ ಒಂದು ಈಶ್ವರನ ದೇವಸ್ಥಾನ ಇದೆ, ಗುಹೆ ಒಳಗೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅಲ್ಲೆಲ್ಲ ನೋಡಿ ಟಮ್ ಮಿತ್ಕೆ ಮಾಡಿರೋದು ಇದು ಎಲ್ಲ. ಇದು ನೋಡಿ, ಇದು ಎಲ್ಲ ಔಟ್ ಸೈಡ್. ಇದೆಲ್ಲ ಆಲದ ಮರ ಇರ್ಬೋದು. ಇದೆಲ್ಲ ತುಂಬಾ ಚೆನ್ನಾಗಿದೆ. ಫೋಟೋ ಶೂಟಿಂಗ್ ಮಾತ್ರ ಮಕ್ಳುಗಳಿಗೆ ಯಾವುದಾದ್ರೂ ಪ್ರೀ ವೆಡ್ಡಿಂಗ್ ಏನಾರ ಇದ್ದರೆ ತುಂಬ ಚೆನ್ನಾಗಿದೆ. ಒಂಥರ ಒನ್ ಡೇ ಟ್ರಿಪ್ ಥರ ಚೆನ್ನಾಗಿದೆ ಇದು ಪ್ಲೇಸ್ ಮಾತ್ರ. ನೋಡಿ, ಇಷ್ಟೊಂದು ಜನ ಬರ್ತಾರೆ.